Hello everyone, welcome to Statecraft IAS Academy. ಆಕ್ಚುಲಿ ನಾವು ಮಿಷನ್ ರಕ್ಷಕ್ ಅಂತ ಹೇಳಿ ಒಂದು PSI ಟೆಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಫಸ್ಟ್ ಟೆಸ್ಟು ಎಲ್ರಿಗೂ ಫ್ರೀ ಇರುತ್ತೆ, ಸ್ಕಾಲರ್ಶಿಪ್ ಟೆಸ್ಟ್ ಆಗಿರುತ್ತೆ ಇದು. ಸೊ ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ಎಲ್ಲರೂ ಇದನ್ನ ಯುಟಿಲೈಸ್ ಮಾಡ್ಕೊಬೋದು. ಮೇಕ್ ಶೋರ್ ದ್ಯಾಟ್ ನೀವು ಎಲ್ಲರೂ ಇದನ್ನು, ಯಾಕಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಲ್ಲಿದ್ದೀರಾ ನೀವು, ಎಷ್ಟು ಪ್ರಿಪ್ರೇಷನ್ ಆಗಿದೆ ಅನ್ನೋದು, ಅದು ಒಂದಕ್ಕೆ. ಮತ್ತೆ ಏನೇನು ಫೀಚರ್ಸ್ ಇರುತ್ತೆ ಅಂದ್ರೆ, ಈಗ ರೀಸೆಂಟ್ ಪ್ಯಾಟರ್ನ್ ಅಲ್ಲಿ ನಾವು ಕ್ವಶನ್ ಪೇಪರ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪೇಪರ್ 1ನ ಡೀಟೇಲ್ ಇವ್ಯಾಲ್ಯೂಯೇಷನ್ ಮಾಡ್ಕೊಡ್ತೀವಿ, ಡಿಸ್ಕಷನ್ ಇರುತ್ತೆ, ಮತ್ತೆ ಬೈಲಿಂಗ್ವಲ್ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ, ಆಫ್ಲೈನ್ ಮತ್ತೆ ಆನ್ಲೈನ್ ಮೋಡ್. ಸ್ಕಾಲರ್ಶಿಪ್ ಏನಂತಂದ್ರೆ ಟಾಪ್ 3 ಯಾರು ಬರ್ತಾರೆ ಅವರಿಗೆ 100% ಫ್ರೀ, ಮತ್ತೆ 4 to 8 ರ್ಯಾಂಕ್ ಬಂದವರಿಗೆ 50% ಆಫ್ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ಮಿಷನ್ ರಕ್ಷಕ್ PSI ಟೆಸ್ಟ್ ಸೀರೀಸ್. ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ಜಾಯ್ನ್ ಆಗಿ ಅಲ್ಲಿ. ಸೊ ಡೀಟೇಲ್ನ ಫಿಲ್ ಮಾಡಿದ್ರೆ ಆನ್ಲೈನ್ ಮೋಡ್, ಆಫ್ಲೈನ್ ಮೋಡ್, ಯುವರ್ ನೇಮ್, ಮೊಬೈಲ್ ನಂಬರ್, ಅಷ್ಟು ಇನ್ಫಾರ್ಮೇಶನ್. ಇವತ್ತು ನೋಡೋಣ ಸಿಟಿಜನ್ಶಿಪ್. ಸಿಟಿಜನ್ಶಿಪ್ ಮೇಜರ್ಲಿ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಫಸ್ಟ್ ನಾವು ಸಿಟಿಜನ್ಶಿಪ್ ಬಗ್ಗೆ ತಿಳ್ಕೊಬೇಕು. ಯಾವ್ಯಾವ ಆರ್ಟಿಕಲ್ಸ್, ಆರ್ಟಿಕಲ್ 5 ಇಂದ ಆರ್ಟಿಕಲ್ 11. ಮೇನ್ಲಿ ಸಿಟಿಜನ್ಶಿಪ್ ಬಗ್ಗೆ ಯಾಕೆ ಅಂದ್ರೆ, ಒಂದು ರಾಷ್ಟ್ರ ಅಂದಮೇಲೆ ಅಲ್ಲಿ ನಾಗರಿಕ ತುಂಬಾ ಇಂಪಾರ್ಟೆಂಟ್. ಒಂದು ರಾಷ್ಟ್ರ ಅಂದಮೇಲೆ ಒಂದು ರಾಷ್ಟ್ರ, ಅಲ್ಲಿ ನಾಗರಿಕರು, ಅವ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲಿಂಗ್ ತಿಳ್ಕೊಬೇಕು ನಾಗರಿಕರ ಬಗ್ಗೆ. ಓಕೆ, ಏನೇನಿದೆ ಆರ್ಟಿಕಲ್ 55 ಏನ್ ಹೇಳುತ್ತೆ? ಆರ್ಟಿಕಲ್ 5, ಎವ್ರಿ ಪರ್ಸನ್ ಯಾರು ಇಂಡಿಯಾದಲ್ಲಿ ಬಾರ್ನ್ ಆಗಿರ್ತಾರೆ, ಇದರ ಅವ್ರ ಪೇರೆಂಟ್ಸ್ ಯಾರು ಬಾರ್ನ್ ಆಗಿರ್ತಾರೆ, ಅಥವಾ ಆರ್ಡಿನರಿ ರೆಸಿಡೆಂಟ್ 5 years ಬಿಫೋರ್ 1950, ಅವರಿಗೆಲ್ಲರಿಗೂ ಕೂಡ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತೆ. ಅದು 1950 ಸ್ಟಾರ್ಟಿಂಗ್ ಮಾಡಿದಾಗ. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 6. ಈಗ ಪೀಪಲ್, ಕೆಲವರು ಪಾಕಿಸ್ತಾನದಿಂದ ಇಂಡಿಯಾಗೆ ಬರ್ತಾರೆ, ಪಾಕಿಸ್ತಾನ್ ಟು ಇಂಡಿಯಾ, ಅವರಿಗೂ ಕೂಡ ಸಿಟಿಜನ್ಶಿಪ್ ಸಿಗುತ್ತೆ. ಅದು ಆರ್ಟಿಕಲ್ 6 ಅಲ್ಲಿ ಬರುತ್ತೆ. ಇದು ಡೇಟ್ ಎಲ್ಲ ಏನು ಅಷ್ಟು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಮೇಜರ್ಲಿ ಆರ್ಟಿಕಲ್ 6 ಏನು ಅಂತ ಕೇಳ್ಬೋದು. ದ ಪೀಪಲ್ ಹೂ ಮೈಗ್ರೇಟೆಡ್, ಅಂದ್ರೆ ಪಾಕಿಸ್ತಾನದಿಂದ ಯಾರು ಇಂಡಿಯಾಗೆ ಮೈಗ್ರೇಟ್ ಆಗ್ತಾರೆ, ಅದು ಆರ್ಟಿಕಲ್ 6 ಅಲ್ಲಿ ಬರುತ್ತೆ. ಆರ್ಟಿಕಲ್ 7 ಬ್ಯೂಟಿಫುಲ್ ಆಗಿದೆ ನೋಡಿ. ಯಾರು ಫಸ್ಟ್ ಪಾಕಿಸ್ತಾನಕ್ಕೆ ಮೈಗ್ರೇಟ್ ಆದ್ರು ಇಂಡಿಯಾದಿಂದ, ಮತ್ತೆ ರಿಟರ್ನ್ ಆದ್ರು, ಅಂದ್ರೆ ಪಾಕಿಸ್ತಾನಕ್ಕೆ ಹೋದ್ರು, ಫಸ್ಟ್ ಅವರು ಇಂಡಿಯಾದಲ್ಲಿದ್ರು, ಆಮೇಲೆ ಪಾಕಿಸ್ತಾನಕ್ಕೆ ಹೋದ್ರು, ಮತ್ತೆ ಇಂಡಿಯಾಗೆ ಮೈಗ್ರೇಟ್ ಆದ್ರು, ಅವರಿಗೂ ಕೂಡ ಈಗ ಇಂಡಿಯಾ ಸಿಟಿಜನ್ಸ್ ಪಾಕಿಸ್ತಾನದಲ್ಲಿದ್ರು ಮತ್ತೆ ಇಂಡಿಯಾಗೆ ಬಂದ್ರಲ್ಲ, ಅದು ಆರ್ಟಿಕಲ್ 7 ಅಲ್ಲಿ ಬರುತ್ತೆ. ಆ ಡೇಟ್ ಎಲ್ಲ ಈಗ ಅಷ್ಟಾಗಿ ಯಾರು ಕೇಳೋದಿಲ್ಲ, ಸೊ ನೋ ನೀಡ್ ಟು ವರಿ ಅಬೌಟ್ ದ ಡೇಟ್ಸ್. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 8. ಆರ್ಟಿಕಲ್ 8 ಏನಂದ್ರೆ, ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಅಬ್ರಾಡ್ were entitled to citizenship of India if their parents, grandparents. ಇವಾಗ ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ, ಕೆಲವರೆಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿರ್ತಾರೆ, ಯುರೋಪ್ಗೆ ಅಥವಾ USA ಗೆ ಎಲ್ಲ. ಆ ಪೀಪಲ್ ಇಂಡಿಯನ್ ಒರಿಜಿನ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಗದರ್ ಪಾರ್ಟಿಯವರು ತುಂಬಾ ಜನ ಇಂಡಿಯನ್ಸ್ ಫ್ರಾನ್ಸ್ ಅಲ್ಲೆಲ್ಲ ಇರ್ತಾರಲ್ಲ, ಜರ್ಮನಿಯಲ್ಲಿ, ಅವ್ರದ್ದು ಮಕ್ಕಳು ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಈ ಸ್ಟೇಟಸ್ ಸಿಗುತ್ತೆ, ಸಿಟಿಜನ್ಶಿಪ್ ಸ್ಟೇಟಸ್. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 9. ಇದು ತುಂಬಾ ಇಂಪಾರ್ಟೆಂಟ್. ಯಾರು ವಾಲಂಟರಿಯಾಗಿ, ಫಾರ್ ಎಕ್ಸಾಂಪಲ್ ನಾನಿವಾಗ ಇಂಡಿಯನ್ ಸಿಟಿಜನ್ ಇದ್ದೀನಿ, ನಾಳೆ ನಾನು ಅಮೆರಿಕಕ್ಕೆ ಹೋಗ್ತೀನಿ, ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನನಗೆ ಅಮೆರಿಕನ್ ಸಿಟಿಜನ್ಶಿಪ್ ಕೊಡೋದಿಲ್ಲ, ಬಟ್ ಕನ್ಸಿಡರ್ ದಟ್ ಐ ಮ್ಯಾರಿ ಅಮೆರಿಕನ್, ಅವಾಗ ನಾನು ಅಮೆರಿಕದ USA ಸಿಟಿಜನ್ಶಿಪ್ ಆಗ್ತೀನಿ, ಆಗ ನಂದು ಇಂಡಿಯನ್ ಸಿಟಿಜನ್ಶಿಪ್ ಹೋಗುತ್ತೆ. ಅದು ಆರ್ಟಿಕಲ್ 9. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 10. ಆರ್ಟಿಕಲ್ 10, ಇಫ್ ಎನಿ ಪರ್ಸನ್, ಇದರಲ್ಲಿ ಯಾವ್ದ್ರಲ್ಲಿ ಸಬ್ಜೆಕ್ಟೆಡ್, ಇದಿಷ್ಟು ಆರ್ಟಿಕಲ್ 5 ಇಂದ 8 ವರೆಗೆ ಬರ್ತಾರೆ. ಮತ್ತೆ ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಮೇಕ್ ಲಾಸ್. ಆ ಪಾರ್ಲಿಮೆಂಟ್ ಏನಾದ್ರು, ಈಗ ಫಾರ್ ಎಕ್ಸಾಂಪಲ್ ಅಕ್ವೈರ್ಡ್ ಇರುತ್ತೆ ಕೆಲವುದು, ಅವೆಲ್ಲ ನಾನು ಹೇಳ್ತೀನಿ ಹೆಂಗೆ. ಸಿಟಿಜನ್ಶಿಪ್ ಆಕ್ಟ್ 1955 ಅಲ್ಲಿ ಆ ಪಾರ್ಲಿಮೆಂಟ್ ಏನಾದ್ರು ರೂಲ್ಸ್ ಮಾಡಿದ್ರೆ ಅವರೆಲ್ಲರೂ ಕೂಡ ಸಿಟಿಜನ್ಶಿಪ್ ಒಳಗೆ ಬರ್ತಾರೆ. ಮತ್ತೆ ಆರ್ಟಿಕಲ್ 11, ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಮೇಕ್ ರೂಲ್ಸ್ ರಿಲೇಟಿಂಗ್ ಟು ಅಕ್ವಿಸಿಷನ್ ಅಂಡ್ ಟರ್ಮಿನೇಷನ್ ಆಫ್ ಸಿಟಿಜನ್ಶಿಪ್. ಇದು ನೆನಪಿರಬೇಕು. ಪಾರ್ಲಿಮೆಂಟ್ ಅಕ್ವಿಸಿಷನ್ ಮತ್ತೆ ಟರ್ಮಿನೇಷನ್ ಪಾರ್ಲಿಮೆಂಟಿಗೆ ರಿಲೇಟೆಡ್ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಸ್ಟೇಟ್ ಅಸೆಂಬ್ಲಿ ಮಾಡಲ್ಲ, ಯಾಕೆಂದ್ರೆ ನಮ್ದು ಸಿಂಗಲ್ ಸಿಟಿಜನ್ಶಿಪ್, ನಮ್ದು ವಿ ಡೋಂಟ್ ಹ್ಯಾವ್ ಅ ಡಬಲ್ ಸಿಟಿಜನ್ಶಿಪ್. ಟು ಮೇಕ್
ಅಸೆಂಬ್ಲಿಗೆ ಪವರ್ ಇರಕ್ಕೆ. ಇಷ್ಟು ಇದೆಲ್ಲ ಬೇಸಿಕ್ ಸೆನ್ಸ್. ಇಷ್ಟು ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕಮ್ಸ್ ಸಿಟಿಸನ್ಶಿಪ್ ಆಕ್ಟ್. ಇದೇನು ಆಕ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಕಮೆಂಟ್ಸ್ ಆದ್ಮೇಲೆ ಅಲ್ಲಿ ಅಕ್ವಿಸಿಷನ್ ಬಗ್ಗೆ ಎಲ್ಲ ಕೊಟ್ಟಿರ್ಲಿಲ್ಲ. ಇನ್ನು ಏನೇನ್ರಿಂದ ಮಾಡ್ಬೋದು ಮತ್ತೆ ಟರ್ಮಿನೇಷನ್ ಯಾವ್ಯಾವ್ದ್ರಿಂದ ಮಾಡ್ಬೋದು ಅದೆಲ್ಲ. ಇದು 1955 ಫಸ್ಟ್ ಟೈಮ್. ಬಟ್ ಇದು ಆಲ್ರೆಡಿ ನಮ್ಗೆ 5 ಟೈಮ್ಸ್ ಅಮೆಂಡ್ ಆಗಿದೆ. 5 ಟೈಮ್ಸ್ ಅಮೆಂಡ್ ಆಗಿದೆ ಈ ಆಕ್ಟ್. ಸೊ ಅಕ್ವಿಸಿಷನ್ ಏನೇನಿದೆ, ಬೈ ಬರ್ತ್ ಅಂದ್ರೆ ಹುಟ್ಟದಾಗಿಂದ, ಬೈ ಡಿಸೆಂಟ್ ಇಲ್ಲಿ 11 ವರ್ಷದಿಂದ ಜಾಸ್ತಿ ಇಲ್ಲೇ ಇದ್ರೆ ಬಿಟ್ರೆ, ರಿಜಿಸ್ಟ್ರೇಷನ್ ಅಂದ್ರೆ ಈಗ ಇಂಡಿಯನ್ ಮೆನ್ನು ಫಾರಿನ್ ವುಮನ್ ನ ಮದ್ವೆ ಆದ್ರೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ, ಮತ್ತೆ ನ್ಯಾಚುರಲೈಸೇಷನ್ ಅದು ಕೂಡ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ ನ ಅಲ್ಲಿ ನಾವು ಕಂಪ್ಲೀಟ್ ಮಾಡಿದ್ರೆ ಇಂಡಿಯಾದಲ್ಲಿ 5+ ಇಯರ್ ಆರ್ 7+ ಇಯರ್ ನ್ಯಾಚುರಲ್ ಆಗಿನೇ ಅವರು ಸಿಟಿಸನ್ಶಿಪ್ ನ ಅಕ್ವೈರ್ ಮಾಡ್ಕೋಬಹುದು. ಮತ್ತೆ ಇನ್ಕಾರ್ಪೊರೇಟ್ ಆಫ್ ಟೆರಿಟರಿ ನಾನು ಮೊನ್ನೆನೇ ಹೇಳಿದೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಟಿಬೇಟ್ ನ ಏನಾದ್ರು ಮಾಡ್ಕೊಂಡ್ವಿ ಅಥವಾ ಭೂತಾನ್ ನ ನಮ್ಮ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ವಿ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಮತ್ತೆ ಮ್ಯಾಮ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ ಬೇಕಿದ್ರೆ ಇದನ್ನ ಎಕ್ಸಾಂಪಲ್ ಕೊಟ್ಬಿಡ್ಬೇಡಿ ನೀವು. ಎಕ್ಸಾಂಪಲ್ ಬರಿಬಹುದು. ಇನ್ನು ಅಕ್ವೈರ್ ಮಾಡ್ಕೊಂಡ್ರೆ ಸಿಟಿಸನ್ಶಿಪ್ ಮೇಲೆ ಬಂದ್ರೆ ಟೆರಿಟರಿ ಅಕ್ವೈರ್ ಮಾಡ್ಕೊಂಡ್ರೆ ನಮ್ಗೆ ಅದು ಒಂದು ದಟ್ ಇಸ್ ದೇರ್ ಇನ್ ದ ಸೆಕ್ಷನ್ 7 ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1955. ಮತ್ತೆ ಹೆಂಗೆ ಲಾಸ್ ಹೆಂಗಾಗತ್ತೆ ಒಂದು ಅಕ್ವಿಸಿಷನ್ ರಿನೌನ್ಸಿಯೇಷನ್. ಫಾರ್ ಎಕ್ಸಾಂಪಲ್ ಇವಾಗ ನಾನು USA ಸಿಟಿಸನ್ಶಿಪ್ಗೆ ಎಲಿಜಿಬಲ್ ಆಗ್ತೀನಿ. ಸೊ ಅವಾಗ ಇಮಿಡಿಯೇಟ್ಲಿ ಇದಾಗುತ್ತೆ, ಏನು ಇಂಡಿಯನ್ ಸಿಟಿಸನ್ಶಿಪ್ ಟರ್ಮಿನೇಟ್ ಆಗುತ್ತೆ. ನಾನೇ ಬಿಡೋದು, ನಾನೇ ನಂದಿದ್ರಲ್ಲಿ. ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ದುಬೈದು UA ಇದು ಇದಾಗ್ತೀನಿ, ಇವ್ರಿಗೆ ಹೇಳಿರೋದಿಲ್ಲ ಇಂಡಿಯನ್ ಗೌರ್ಮೆಂಟ್ಗೆ, ಅವ್ರು ಆಟೋಮೆಟಿಕಲಿ ಟರ್ಮಿನೇಟ್ ಮಾಡ್ತಾರೆ. ಮತ್ತೆ ಡಿಪ್ರಿವೇಶನ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ ನಾನು ನೇಪಾಳಿ ಸಿಟಿಸನ್ಶಿಪ್ ಇರುತ್ತೆ. ಬಟ್ ಬೈ ಡಿಸೆಂಟ್ ಆರ್ ಬೈ ನ್ಯಾಚುರಲೈಸೇಷನ್ ನಾನು ಇಂಡಿಯನ್ ಸಿಟಿಸನ್ ಆಗಿರ್ತೀನಿ. ಬಟ್ ಐ ಹ್ಯಾವ್ ಕನೆಕ್ಷನ್ ವಿತ್ ಟೆರರಿಸ್ಟ್ ಆಗಿರ್ಬೋದು ಅಥವಾ ಡ್ರಗ್ ಏನಾದ್ರೂ ಒಂದು ವಿಚ್ ಈಸ್ ಹಾರ್ಮ್ಫುಲ್ ಟು ಸೊಸೈಟಿಗೆ ನಾನೇನಾದ್ರೂ ಲಿಂಕ್ಡ್ ಇದ್ರೆ ಅವಾಗ ಡಿಪ್ರೈವ್ ಮಾಡ್ತಾರೆ ನಂದು ಸಿಟಿಸನ್ಶಿಪ್. ಅದು ಒಂದ್ ರೀತಿ ಸಿಟಿಸನ್ಶಿಪ್ ನ ಲಾಸ್ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ಕಮ್ಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019. ಇದು ವೆರಿ ಇಂಪಾರ್ಟೆಂಟ್. ಇಲ್ಲೇನಂತಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ನ ಗ್ರಾಂಟ್ ಮಾಡಿದ್ರು ಯಾರಿಗೆ? ನಾನ್ ಮುಸ್ಲಿಂ ಮೈನಾರಿಟೀಸ್ ಲೈಕ್ ಹಿಂದೂ, ಸಿಖ್ಸ್, ಬುದ್ಧಿಸ್ಟ್, ಜೈನ್ಸ್, ಪಾರ್ಶಿಸ್, ಕ್ರಿಶ್ಚಿಯನ್. ಇದು ನಿಮ್ಗೆ ನೆನಪಿರ್ಬೇಕು. ಯಾವ್ಯಾವ 6 ಹಿಂದೂಗಳಿಗೆ, ಸಿಖ್ರಿಗೆ, ಬೌದ್ಧರಿಗೆ, ಜೈನರಿಗೆ, ಪಾರ್ಶಿಸ್ಗೆ ಮತ್ತೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಎಂಟರ್ ಆಗಿರೋದು. ಇದು ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಮೊನ್ನೆ ಒಂದು ಎಕ್ಸಾಮ್ ಅಲ್ಲಿ 2016 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಗಷ್ಟು ಗೊತ್ತಾಗಲ್ಲ. ಅದು 2014 ಡಿಸೆಂಬರ್ 31. ಇದು ನಮಗೆ ಗೊತ್ತಿರಬೇಕು. ರೆಡ್ಯೂಸಸ್ ದ ರೆಸಿಡೆನ್ಸಿ ರಿಕ್ವೈರ್ಮೆಂಟ್ ಗ್ರೂಪ್ 11 to 5 ಇಯರ್ಸ್ಗೆ. ಅಂಡ್ ಇದರಲ್ಲಿ ಮುಸ್ಲಿಮ್ಸ್ ಎಕ್ಸ್ಕ್ಲೂಡ್. ಇದನ್ನ ತಿಳ್ಕೊಳ್ಳಿ. ಯಾಕೆ ಮುಸ್ಲಿಮ್ಸ್ ಎಕ್ಸ್ಕ್ಲೂಡ್ ಹೇಳಿ? ಈ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಮೆಜಾರಿಟಿ. ದಟ್ ಇಸ್ ದ ರೀಸನ್. ಇಲ್ಲೇನ್ ಹೇಟ್ರೆಡ್ ಅಂತ ಎಲ್ಲ ಏನ್ ಅನ್ಕೊಳಕ್ ಹೋಗ್ಬೇಡಿ. ಮುಸ್ಲಿಂ ಮೆಜಾರಿಟಿ ಇರೋದು ಆ 3 ಸ್ಟೇಟ್ಸ್ ಅಲ್ಲಿ. ಅದಕ್ಕೋಸ್ಕರ ಮುಸ್ಲಿಂನ ಎಕ್ಸ್ಕ್ಲೂಡ್ ಮಾಡಿದ್ರು. ಬಿಕಾಸ್ ಅದೇ ಬೇರೆ ಇದರಿಂದ ಬಂದ್ರೆ ಮೋಸ್ಟ್ಲಿ ಮುಸ್ಲಿಮ್ಸ್ ಅಂತಾನು ಏನ್ ನೋಡ್ತಿರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಚೈನಾದಲ್ಲೆಲ್ಲ ಮುಸ್ಲಿಮ್ಸ್ ಮೈನಾರಿಟಿ ಇರುತ್ತೆ. ನಾನು ಹೇಳ್ತಿರೋದು ಎಕ್ಸಾಂಪಲ್ ಕೊಡ್ತಿರೋದು. ಯು ಹ್ಯಾವ್ ಟು ರಿಮೆಂಬರ್ ದಟ್ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಅವರು ಎಕ್ಸ್ಕ್ಲೂಡ್ ಆಗಿದ್ರು. ಬಟ್ ಅದನ್ನ ಇದು ತಪ್ಪು ಸರಿಗಳು ನಾವು ಹೇಳಕ್ ಆಗುದಿಲ್ಲ. ಅದಕ್ಕೋಸ್ಕರ ಇದು ನ್ಯಾಷನಲ್ ವೈಡ್ ಪ್ರೊಟೆಸ್ಟ್ ಇದಾಯ್ತು, ಯಾಕೆ ಅವ್ರಿಲ್ಲ ಅಂತ. ಬಟ್ ಮೇಜರ್ ರೀಸನ್ ಒಂದು ನಾವು ಕನ್ಸಿಡರ್ ಮಾಡ್ಬೋದು, ಅದು ಹಂಗ್ ಮಾಡೋದು ತಪ್ಪೆ, ನಾನು ಸರಿ ಅಂತ ಹೇಳ್ತಲ್ಲ. ಬಟ್ ಅವರು ಮೆಜಾರಿಟಿ ಅಲ್ಲ ಆ 3 ಸ್ಟೇಟ್ಸ್ ಅಲ್ಲಿ, ಅವ್ರಿಗೆ ಅಲ್ಲಿ ಏನು ತೊಂದರೆ ಇರೋದಿಲ್ಲ. ಈಗ ಮೈನಾರಿಟಿ ಎಲ್ಲಿರ್ತಾರೆ ಅಲ್ಲೇ ತೊಂದರೆ ಇರುತ್ತೆ, ಮೆಜಾರಿಟಿ ಇದ್ದಿದ್ ಕಡೆ ಅವ್ರಿಗೆ ತೊಂದರೆ ಇರೋದಿಲ್ಲ. ಮೈಗ್ರೆಂಟ್ಸ್ ಅದು ಒಂದ್ ರೀಸನ್ ಇರುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಪ್ರಾಬಬ್ಲಿ ದಟ್ ಈಸ್ ದ ಓನ್ಲಿ ರೀಸನ್. ಮತ್ತೆ ಇಲ್ಲಿ ಇನ್ನೊಂದೇನಾಯ್ತು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಅದಕ್ಕೆ ಲಿಂಕ್ ಆಯ್ತು. ಅಂಡ್ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಕನ್ಸರ್ನ್ ಇದು ಕೂಡ ಮೇಜರ್ಲಿ ಬಂತು. ಇದೆರಡು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇಂಡಿಯನ್ದು ಸಿಟಿಸನ್ಶಿಪ್ ಕೀ ಫೀಚರ್ಸ್ ಏನೇನಿದೆ ಅಂತ ನೋಡೋಣ. ಸಿಂಗಲ್ ಸಿಟಿಸನ್ಶಿಪ್ ನಮಗೆ ಗೊತ್ತಿದೆ, ಯಾಕೆಂದ್ರೆ ನಾವು ಯೂನಿಟರಿ ಇದನ್ನ ಪಾಲಿಸಿ ಪಾರ್ಲಿಮೆಂಟ್ ನ ಫಾಲೋ ಮಾಡ್ತಿರೋದ್ರಿಂದ ಫೆಡರಲ್ ಸಿಟಿಸನ್ಶಿಪ್ ಇಲ್ಲ ನಮಗೆ. ಅಂದ್ರೆ ನಾವು ಇಂಡಿಯನ್ ಸಿಟಿಸನ್ಸ್ ಅಷ್ಟೇ.
ನಾನು ಕರ್ನಾಟಕ ಸಿಟಿಜನ್ ಅಂತ ಹೇಳಕ್ಕಾಗಲ್ಲ. ಬಟ್ USA ಅಲ್ಲಿ ಏನಂತಾರೆ, ನಾನು ಕ್ಯಾಲಿಫೋರ್ನಿಯಾ ಸಿಟಿಜನ್ ಆಸ್ ವೆಲ್ ಆಸ್ USA ಸಿಟಿಜನ್ ಅಂತ ಹೇಳ್ತಾರೆ. ಅಂಡ್ ನಮ್ದು ಡುಯಲ್ ಸಿಟಿಜನ್, ಇದಕ್ಕೆ ಸಿಂಗಲ್, ಇಟ್ಸ್ ನಾಟ್ ಡಬಲ್. ಡುಯಲ್ ಅಂತಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನಾದ್ರೂ ಇಂಡಿಯನ್ ಲಾ ಏನ್ ಮಾಡುತ್ತೆ ಅಂತಂದ್ರೆ, ನಾನು ಇಂಡಿಯಾ ಅಂಡ್ ಜರ್ಮನಿ ಎರಡರದ್ದು ಸಿಟಿಜನ್ಶಿಪ್ ಆಗಿ ನಾನು ಆಗಕ್ಕಾಗಲ್ಲ. ಇಂಡಿಯಾ ಅಂಡ್ ಜರ್ಮನಿ ಎರಡರದ್ದು ನಾನು ಆಗಕ್ಕಾಗಲ್ಲ. ಇದರ ಇಂಡಿಯಾದಾಗ್ಬೋದು ಇಲ್ಲ ಜರ್ಮನಿದಾಗ್ಬೋದು. ಹಾಗೆ ಜಸ್ಟ್ ಸೋಲಿ ಅಂಡ್ ಜಸ್ಟ್ ಸ್ಯಾಂಗ್ವಿನಿಸ್ ಅಂದ್ರೆ ಬೋತ್. ಬರ್ತ್ ಜಸ್ಟ್ ಸೋಲಿ ಅಂದ್ರೆ ಮಣ್ಣು ಇದು, ಇನ್ನೊಂದು ಬ್ಲಡ್ ಲೈನ್. ಮಿಕ್ಸ್ಡ್ ಅಪ್ರೋಚ್ ಇದೆ ನಮ್ದು. ಬರೀ ಬ್ಲಡ್ ಲೈನು ಇಲ್ಲ ಅಥವಾ ಬರೀ ಹುಟ್ಟಿದ್ದು ಅಂತಾನೂ ಇಲ್ಲ. ಅಮೆಂಡ್ಮೆಂಟ್ ಆಸ್ ಐ ಸೆಡ್ ದಟ್ ಸ್ಟೇಟ್ಸ್ ಅಸೆಂಬ್ಲಿ ಮಾಡಕ್ಕಾಗಲ್ಲ. ಓನ್ಲಿ ಇದು ಮಾಡ್ಬೋದು, ಯಾರು ಸ್ಟೇಟ್ ಅಸೆಂಬ್ಲಿ ಆಗಲ್ಲ, ಪಾರ್ಲಿಮೆಂಟ್ ಮಾತ್ರ ಅಮೆಂಡ್ ಮಾಡಬಹುದು. This is all for the day. As I said in the beginning, ಮಿಷನ್ ರಕ್ಷಕ್ ಇದನ್ನ ಫ್ರೀ ಇರೋದ್ರಿಂದ ಆದಷ್ಟು ಜನ ಸ್ಕಾಲರ್ಶಿಪ್ ಉಪಯೋಗ ಪಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಎಷ್ಟು ಓದಿದೀರಾ ಅನ್ನೋದು ನೀವು ಟೆಸ್ಟ್ ಬರ್ದಾಗ್ಲೇ ಗೊತ್ತಾಗುತ್ತೆ. ಟೆಸ್ಟ್ ಅಲ್ಲಿ ಕಮ್ಮಿ ಬರುತ್ತೆ ಹಂಗೆಲ್ಲ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೇ ಬೈ ಡೇ ಟೆಸ್ಟ್ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ, ಅಲ್ಲೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫಾರ್ ದ ಎವ್ರಿ ಡೇ ಅಪ್ಡೇಟ್. ಥ್ಯಾಂಕ್ ಯು ಎವ್ರಿಬಡಿ.